ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET ವಿದ್ಯಾರ್ಥಿಗಳು ಯಾರೆಲ್ಲ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಎಲ್ರಿಗೂ ಒಂದು ರೀತಿಯ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಇಂಪಾರ್ಟೆಂಟ್ ವಿಡಿಯೋ ಅನ್ನೋದಕ್ಕಿಂತಲೂ ನಿಮ್ಗೆ ಒಂಚೂರು ಇನ್ಫಾರ್ಮೇಷನನ್ನು ಶೇರ್ ಮಾಡ್ತೀನಿ. ಆ ಇನ್ಫಾರ್ಮೇಷನ್ ಬಂದ್ಬಿಟ್ಟು ನಿಮಗೆ ತುಂಬಾ ಅಲರ್ಟ್ ಆದರೆ ಆಗಿರುತ್ತೆ, ಓಕೆನಾ? ಅಂದರೆ ನೀವು ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಥರ್ಡ್ ರೌಂಡಲ್ಲಿ ನಾವು ಕಾಲೇಜಸ್ಸನ್ನು ಯಾವ ರೀತಿ ಡಿಲೀಟ್ ಮಾಡೋದು ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಯಾವ ರೀತಿ ಡಿಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಜೊತೆಗೇನು ಅಂತ ಅಂದ್ರೆ KEA ಕಡೆಯಿಂದ ಇರುವಂತಹ ಒಂದು ಸ್ಟ್ರಿಕ್ಟ್ ರೂಲ್ ಬಗ್ಗೆ ಹೇಳ್ತೀನಿ, ಓಕೆನಾ? ಸೊ ಇವತ್ತಿನ ಈ ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ನೋಡಿ, ನಿಮ್ಗೆ ಈಗಾಗಲೇ ಥರ್ಡ್ ರೌಂಡ್ ಬಂದ್ಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದಾರೆ. ಸೀಟ್ ಮ್ಯಾಟ್ರಿಕ್ಸ್ ನೀವೆಲ್ಲಾನು ಚೆಕ್ ಮಾಡ್ಕೊಂಡಿದ್ದೀರಾ. ಇನ್ನೇನು ನಿಮ್ಗೆ ನಾಳೆ ಅಥವಾ ನಾಳಿದ ಒಳಗಡೆ ಕಂಪ್ಲೀಟ್ ಸ್ಕೆಡ್ಯೂಲ್ ಅನ್ನ ಕೊಡ್ತಾರೆ. ಆ ಸ್ಕೆಡ್ಯೂಲ್ ಅಲ್ಲಿ ನಿಮಗೆ ಫಸ್ಟ್ ಬರ್ತಕ್ಕಂಥದ್ದು ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಆದ್ರೆ ಇರುತ್ತೆ, ಓಕೆನಾ? ಸೊ ಆ ಒಂದು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವೇನೆಲ್ಲ ಚೇಂಜಸ್ ಅನ್ನ ಮಾಡ್ಬೋದು ಅಂತ ಅಂದ್ರೆ, ಮೊದಲಿಗೆ ಬಂದ್ಬಿಟ್ಟು ನೋಡಿ, ನೀವು ಏನಾದ್ರೂ ಮಾಡಿಫಿಕೇಶನ್ಸ್ ಮಾಡಬೇಕು ಅಂತ ಅಂದ್ರೆ ಅಲ್ಲಿ ನಿಮ್ಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಯಾವ್ದಾದ್ರು ಕಾಲೇಜಸ್ ಅನ್ನ ಡಿಲೀಟ್ ಮಾಡಬೇಕು ಅಂತ ಅಂದ್ರೆ ಸಿಂಪಲ್ ನೋಡಿ, ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಾನೆ ಇದ್ರೆ ಯಾವ ರೀತಿ ಡಿಲೀಟ್ ಮಾಡೋದು ಅಂತ. ಅಲ್ಲಿ ಟೈಮ್ ಅನ್ನ ಕೊಡ್ತಾರೆ, ಒಂದು 2 to 3 days ಟೈಮ್ ಕೊಡ್ತಾರೆ. ಟೈಮ್ ಕೊಟ್ಟಾಗ ಅಲ್ಲಿ ಪ್ರಿಯಾರಿಟಿ ನಂಬರ್ ಹತ್ರ 00 ಕೊಟ್ಟಿದ್ದೀರಾ ಅಂತಂದ್ರೆ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ಒನ್ಸ್ ಡಿಲೀಟ್ ಆಗಿದೆ ಅಂತಂದ್ರೆ ಮತ್ತೆ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರೆಲ್ಲ ಡಿಲೀಟ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಅಲ್ಲಿ ನೀವು ಏನ್ ಮಾಡಬೇಕು ಅಂತ ಅಂದ್ರೆ ಪ್ರಿಯಾರಿಟಿ ನಂಬರ್ ಹತ್ರ 00 ಕೊಟ್ಟು ಡಿಲೀಟ್ ಅನ್ನಾದ್ರೆ ಮಾಡ್ಕೋಬಹುದು, ಓಕೆನಾ? ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಅಲರ್ಟ್ ಏನು ಅಂತ ಅಂದ್ರೆ, ಥರ್ಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಈಗ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಲ್ವಾ? ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ನೀವು ಸ್ಟೂಡೆಂಟ್ಸ್ ಏನಾದ್ರು ಆ ಕಾಲೇಜ್ಗೆ ಅಡ್ಮಿಷನ್ ತಗೊಂಡಿಲ್ಲ ಅಂತ ಅಂದ್ರೆ ಕೋರ್ಸ್ ಫೀಸ್ ಎಷ್ಟಿರುತ್ತೋ ಆ ಕೋರ್ಸ್ ಫೀಸ್ಗಿಂತೂ 5 times ಪೆನಾಲ್ಟಿ ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಹೌದು, ನಿಜ. ಇದು KEA ಕಡೆಯಿಂದ ಈಗಾಗಲೇ KEA ಡೈರೆಕ್ಟರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಈಗ ನಾನು ನಿಮ್ಗೆ ಮತ್ತೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೋಡಿ, ನಾನು ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ ಬಗ್ಗೆ ಮಾತನಾಡ್ತೀನಿ. ಈಗ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡು ಸೀಟನ್ನು ಹೋಲ್ಡ್ ಮಾಡಿ ನಿಮ್ಮ ಒಂದು ಫೀಸನ್ನು ಪೇ ಮಾಡಿ ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಥರ್ಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದಾಗ ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವು ಏನು ಚೆಕ್ ಮಾಡ್ಕೋಬೇಕು ಅಂತ ಅಂದ್ರೆ, ಈಗ ಸೀಟ್ ಏನು ಹೋಲ್ಡ್ ಮಾಡಿರ್ತೀರಾ, ನಿಮಗೆ ಎಷ್ಟನೇ ಪ್ರಿಯಾರಿಟಿ ನಂಬರ್ ಸೀಟ್ ಸಿಕ್ಕಿರುತ್ತೋ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಅಲ್ಲಿ, ಅದ್ರ ಮೇಲೆ ಇರುವಂತಹ ಎಲ್ಲ ಕಾಲೇಜಸ್ ಹಂಗೆ ಇರುತ್ತೆ. ಕೆಳಗಡೆ ಇರುವಂತಹ ಕಾಲೇಜಸ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರುತ್ತೆ. ನೀವು ಮೇಲೆ ಇರುವಂತಹ ಕಾಲೇಜಸ್ ಅಲ್ಲಿ ಯಾವ ರೀತಿ ಚೇಂಜಸ್ ಅನ್ನ ಮಾಡಬೇಕು ಅಂತ ಅಂದ್ರೆ, ಮೇಲೆ ಇರುವಂತಹ ಯಾವುದೇ ಕಾಲೇಜಲ್ಲಿ ನನಗೆ ಸೀಟ್ ಅಲಾಟ್ಮೆಂಟ್ ಆದ್ರೂ ನನ್ನ ಕಾಲೇಜ್ಗೆ ಅಡ್ಮಿಷನ್ ಅನ್ನ ತಗೋತೀನಿ ಅನ್ನೋಂತಹ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಆಪ್ಷನ್ ಎಂಟ್ರಿ ಅನ್ನ ಮಾಡಬೇಕಾಗುತ್ತೆ. ಇಲ್ಲ, ನನಗೆ ಈ ತರ ಕಾಲೇಜಲ್ಲಿ ಸಿಕ್ಕಿದ್ರೆ ನಾನು ಹೋಗಲ್ಲ ಅನ್ನೋಂಥವ್ರು ಆಪ್ಷನ್ ಎಂಟ್ರಿ ಮಾಡಕ್ಕೆ ಟೈಮ್ ಅನ್ನ ಕೊಟ್ಟಾಗ ದಯವಿಟ್ಟು 0 ಅಂತ ಕೊಟ್ಬಿಟ್ಟು ಡಿಲೀಟ್ ಮಾಡಿಬಿಡಿ. ನೀವು ಥರ್ಡ್ ರೌಂಡ್ ಅಲ್ಲಿ ಯಾವ ರೀತಿ ಇಟ್ಕೋಬೇಕು ಅಂತಂದ್ರೆ, ನಿಮ್ದು ಸೀಟ್ ಏನು ಹೋಲ್ಡ್ ಆಗಿರುತ್ತೆ ಆ ಒಂದು ಸೀಟನ್ನ ಬಿಟ್ಟು ಮೇಲೆ ಇರುವಂತಹ ಎಲ್ಲಾ ಕಾಲೇಜಸ್ ಅಲ್ಲಿ ಯಾವ ಕಾಲೇಜಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೂ ನೀವು ಹೋಗೋದಕ್ಕೆ ರೆಡಿ ಇರಬೇಕು. ಆ ತರ ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕಂತ ಅಂದ್ರೆ, ಈಗ ಥರ್ಡ್ ರೌಂಡ್ ರಿಸಲ್ಟ್ಸ್ ಬರುತ್ತೆ, ಬಂದಿದ್ದಾದ್ಮೇಲೆ ನನಗೆ ಈ ಒಂದು ಸೀಟ್ ಇಷ್ಟ ಇಲ್ಲ, ನನ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ನೀವು ಅನ್ನಂಗೆ ಇಲ್ಲ. ಯಾಕಂತ ಅಂದ್ರೆ ಇಲ್ಲಿ ಆಲ್ರೆಡಿ ಕೋರ್ಸ್ ಫೀಸ್ ಅನ್ನ ಪೇ ಮಾಡಿರ್ತೀರಾ, ಕೋರ್ಸ್ ಫೀಸು ವಾಪಸ್ ಬರೋದಿಲ್ಲ. ಜೊತೆಗೆ ಏನು ಅಂತ ಅಂದ್ರೆ 5 times ಆಫ್ ಪೆನಾಲ್ಟಿನ ಪೇ ಮಾಡಬೇಕಾಗುತ್ತೆ, ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿರುವಂತದ್ದು. ಹಾಗಾಗಿ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂತಹ ಸ್ಟೂಡೆಂಟ್ಸ್ ಸೀಟನ್ನ ಹೋಲ್ಡ್ ಮಾಡ್ಕೊಂಡಿದ್ದೀರಾ, ಮೇಲೆ ಇರುವಂತಹ ಕಾಲೇಜಸ್ ಅನ್ನೆಲ್ಲ ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಎಲ್ಲಾನು ನಿಮಗೆ ಬೇಕಿರುವಂತಹ ಕಾಲೇಜಸ್ ಅನ್ನ ಇಟ್ಕೊಂಡು ಉಳಿದಿರುವಂತವನ್ನ ಡಿಲೀಟ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಈಗ ನಿಮಗೆ ಮೇಲೆ ಇರುವಂತಹ ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತ ಅಂದ್ರೆ ನೀವು ಅದಕ್ಕೆ ಅಡ್ಮಿಷನ್ ಅನ್ನ ತಗೋಬೇಕು. ಇಲ್ಲ, ನಾನು ಹೋಲ್ಡ್ ಮಾಡಿರುವಂತಹ ಸೀಟಿಗೆ ತಗೋತೀನಿ ಅನ್ನೋ ಆಗಿಲ್ಲ. ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಚೆಕ್ ಮಾಡಿದಾಗ ಅಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟೇ ಸಿಕ್ಕಿದ್ರೆ ಅದಕ್ಕೆ ಅಡ್ಮಿಷನ್ ತಗೋಬೇಕು. ಇಲ್ಲ ಅಂತಂದ್ರೆ ಅದ್ರ ಮೇಲೆ ಇರುವಂತಹ ಕಾಲೇಜಲ್ಲಿ ಯಾವ್ದಾದ್ರು ಸೀಟ್ ಅಲಾಟ್ಮೆಂಟ್ ಆಗಿದ್ರೆ ಅದಕ್ಕೆ ಅಡ್ಮಿಷನ್ ಅನ್ನ ತಗೋಬೇಕು. ಫೀಸ್ ಅಲ್ಲಿ ಏನಾದ್ರು ವೇರಿಯೇಷನ್ ಇತ್ತು ಅಂತಂದ್ರೆ ನೀವೇ ಜಾಸ್ತಿ ಕಟ್ಟಬೇಕಿದ್ರೆ ನಿಮಗೆ ಬರುತ್ತೆ. ಅಕಸ್ಮಾತ್ ನೀವು ಜಾಸ್ತಿ ಫೀಸ್ ಪೇ ಮಾಡಿದ್ರೆ ನಿಮ್ಗೆ ವಾಪಸ್ ರೀಫಂಡ್ ಆದ್ರೆ ಆಗುತ್ತೆ, ಓಕೆನಾ? ಈ ರೀತಿ ಎಲ್ಲ ಒಂದು ಪ್ರೋಸೆಸ್ ಇರುವಂತದ್ದು. ಫೀಸ್ ಅಲ್ಲಂತೂ ಯಾರು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಬಟ್ ನೀವೇನ್ ತಿಳ್ಕೋಬೇಕು, ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಬಂದ್ಬಿಟ್ಟು ಯಾವುದೇ ಕಾಲೇಜ್ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇದೆ ಅಂತಂದ್ರೆ ಆ ಕಾಲೇಜ್ ಸಿಕ್ಕಿದ್ರೆ ನೀವು ಹೋಗೋದಕ್ಕೆ ರೆಡಿ ಇರಬೇಕು, ಓಕೆನಾ? ಇದು ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂತಹ ಸ್ಟೂಡೆಂಟ್ಸ್ಗೆ. ಅಂಡ್ ನೆಕ್ಸ್ಟ್ ಇಲ್ಲಿ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡು 10,000 rupees ಕಾಶನ್ ಡೆಪಾಸಿಟ್ ಅನ್ನ ಪೇ ಮಾಡ್ಕೊಂಡು ಬಂದಿರ್ತೀರಾ. ಈಗ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ, ಸ್ಟೂಡೆಂಟ್ ಬಂದ್ಬಿಟ್ಟು ಅವರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಟೋಟಲ್ 40 ಕಾಲೇಜಸ್ ಅನ್ನು ಇಟ್ಕೊಂಡಿರ್ತಾನೆ. ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಬಂದು ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂತಹ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಸೊ ಆ ಸ್ಟೂಡೆಂಟ್ ಏನ್ ಮಾಡ್ತಾನೆ, ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಚಾಯ್ಸ್ 3 ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಕೊಂಡು ಕಾಶನ್ ಡೆಪಾಸಿಟ್ 10,000 rupees ಪೇ ಮಾಡ್ತಾನೆ. ಈಗ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಕೇವಲ ಒಂದು ಪ್ರಿಯಾರಿಟಿ ನಂಬರ್ 20 ಕೊಟ್ಟಿರುವಂತಹ ಕಾಲೇಜ್ ಡಿಲೀಟ್ ಆಗಿರುತ್ತೆ. 1 to 39 ಕಾಲೇಜಸ್ ಏನಿರ್ತವೆ ಆ ಒಂದು ಕಾಲೇಜಸ್ ಹಂಗೆ ಇರ್ತವೆ, ಓಕೆನಾ? ಆ ಕಾಲೇಜಸ್ ಅಲ್ಲಿ ನೀವು ಬೇಕಿದ್ರೆ ಏನಾದ್ರೂ ಒಂದು ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು ಆಗಿರುತ್ತೆ. ಇಲ್ಲ ಅಂತಂದ್ರೆ ಯಾವ್ದಾದ್ರು ಡಿಲೀಟ್ ಮಾಡಬೇಕು ಅಂತಂದ್ರೆ 00 ಕೊಟ್ಟು ಡಿಲೀಟ್ ಅನ್ನ ಮಾಡ್ಕೋಬಹುದು. ನೀವು ಸಹ ಅಷ್ಟೇ ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ ಆಪ್ಷನ್ ಎಂಟ್ರಿ ಲೀಸ್ಟ್ ಅಲ್ಲಿ ಕಾಣಿಸುವಂತ ಎಲ್ಲಾ ಕಾಲೇಜಸ್ ಅಲ್ಲಿ ಯಾವುದೇ ಕೋರ್ಸಿಗೆ ಯಾವುದೇ ಕಾಲೇಜಲ್ಲಿ ನನಗೆ ಸೀಟ್ ಅಲಾಟ್ಮೆಂಟ್ ಆದ್ರೂ ನಾನು ಹೋಗ್ತೀನಿ,
ಅಂತ ರೆಡಿ ಇರುವಂತಹ ಕಾಲೇಜಸ್ ಮಾತ್ರ ಲೀಸ್ಟ್ ಅಲ್ಲಿ ಇಟ್ಕೊಳ್ಳಿ. ಅನ್ವಾಂಟೆಡ್ ಕಾಲೇಜಸ್ ನ ದಯವಿಟ್ಟು ಡಿಲೀಟ್ ಮಾಡಿ. ಯಾಕಂತ ಅಂದ್ರೆ ಥರ್ಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅವಾಗ ನೀವೇನಂತೀರಾ, ಇಲ್ಲ ನಾನು ಇದು ಸೀಟಿಗೆ ಹೋಗೋದಿಲ್ಲ, ನನಗೆ ಇಷ್ಟ ಇಲ್ಲ ಅಂತ ನೀವು ಅನ್ನಂಗಿಲ್ಲ. ಇಲ್ಲಿ ಕಟ್ಟಿರುವಂತ 10,000 rupees ಹೋಗುತ್ತೆ. ಜೊತೆಗೆ ಏನು ಅಂತ ಅಂದ್ರೆ ಅಲ್ಲಿ ನೀವು 5 times ಆಫ್ ಪೆನಾಲ್ಟಿ ಪೇ ಮಾಡಬೇಕು ಅಂತ ಕೆ ಅವರು ಹೇಳಿರುವಂತದ್ದು. ಆ ಪೆನಾಲ್ಟಿನೂ ಪೇ ಮಾಡಬೇಕಾಗುತ್ತೆ. ಹಾಗಾಗಿ ಏನ್ ಮಾಡ್ತೀರಾ, ಪ್ರತಿಯೊಬ್ಬರೂ ಸಹ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟಾಗ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಎಲ್ಲಾ ಕಾಲೇಜಸ್ಗೆ ಯಾವ ಕಾಲೇಜಿಗೆ ಸಿಕ್ಕಿದ್ರು ಹೋಗ್ತೀನಿ ಅನ್ನೋ ಕಾಲೇಜಸ್ ನ ಇಟ್ಕೊಂಡು ಉಳಿದಿರುವಂತಹ ಕಾಲೇಜಸ್ ನ ಆಟೋಮೆಟಿಕ್ ಆಗಿ ಡಿಲೀಟ್ ಮಾಡಿಬಿಡಿ. ಓಕೆನಾ, ಇದು ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ ಗೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಯಾರಾದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ವೋ, ನೀವು ಬಂದ್ಬಿಟ್ಟು ಥರ್ಡ್ ರೌಂಡ್ ಗೆ ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀರಾ. ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಎಷ್ಟು ಕಾಲೇಜಸ್ ಇರುತ್ತೋ ಥರ್ಡ್ ರೌಂಡ್ ಅಲ್ಲಿ ಅಷ್ಟು ಕಾಲೇಜಸ್ ಶೋ ಆಗ್ತಾ ಇರುತ್ತೆ. ನೀವು ಏನಾದ್ರೂ ಚೇಂಜಸ್ ಮಾಡಬೇಕು ಅಂತಂದ್ರೆ ಚೇಂಜಸ್ ಅನ್ನ ಮಾಡಿ. ಎಷ್ಟೇ ಕಾಲೇಜಸ್ ನ ಆಡ್ ಮಾಡಿರಿ, ನೀವು 100 ಆಗಿರ್ಲಿ 200 ಆಗಿರ್ಲಿ, ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇರುವಂತಹ ಯಾವುದೇ ಕಾಲೇಜಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದ್ರೂ ಹೋಗ್ತೀನಿ ಅನ್ನೋಂಥ ಕಾಲೇಜನ್ನ ಇಟ್ಕೊಂಡು ಉಳಿದಿರುವಂತಹ ಕಾಲೇಜನ್ನ ಪ್ರತಿಯೊಬ್ಬರು ದಯವಿಟ್ಟು ಸಹ 0 ಅಂತ ಕೊಟ್ಟು ಡಿಲೀಟ್ ಆದ್ರೆ ಮಾಡಬೇಕಾಗುತ್ತೆ. ನಾನು ಯಾಕೆ ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ರೆ ಇದು ಬಂದ್ಬಿಟ್ಟು ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಥರ್ಡ್ ರೌಂಡೇ ಲಾಸ್ಟ್ ರೌಂಡ್ ಆಗಿರುತ್ತೆ, ಯಾವುದೇ ತರಹದ ಫರ್ದರ್ ರೌಂಡ್ಸ್ ಇರೋದಿಲ್ಲ. ಅಂಡ್ ಜೊತೆಗೆ ಥರ್ಡ್ ರೌಂಡ್ ಅಲ್ಲಿ ಇರುವಂತಹ ಸ್ಟ್ರಿಕ್ಟ್ ರೂಲ್ಸ್ ಏನು ಅಂತ ಅಂದ್ರೆ ನಿಮಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಲಿ, ಥರ್ಡ್ ರೌಂಡ್ಗೆ ನೀವು ಅಟೆಂಡ್ ಆಗಿದ್ರೆ, ಥರ್ಡ್ ರೌಂಡ್ ರಿಸಲ್ಟ್ಸ್ ಬಂದಿದೆ ಅಂತ ಅಂದ್ರೆ ಸೀಟ್ ಸಿಕ್ಕಿದ್ರೆ 100% ಆ ಒಂದು ಸೀಟಿಗೆ ನೀವು ಅಡ್ಮಿಷನ್ ತಗೊಳ್ಳೇಬೇಕು. ಇಲ್ಲ ಅಂತ ಅಂದ್ರೆ ಅದು ನೀವೇ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತೀರಾ. ಹಾಗಾಗಿ ನಾನು ನಿಮ್ಗೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ ತುಂಬಾ ಸ್ಟೂಡೆಂಟ್ಸ್ ಡೌಟ್ ಇದೆ. ಈಗ ನಾನು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಲ್ವಾ, ನಾನೀಗ ಫೀಸು 1,21,000 ಪೇ ಮಾಡಿದ್ದೀನಿ. ಈಗ ನನಗೆ ಥರ್ಡ್ ರೌಂಡ್ ಅಲ್ಲಿ ಬಂದ್ಬಿಟ್ಟು ಬೇರೆ ಯಾವುದೋ ಸೀಟ್ ಸಿಗುತ್ತೆ, SNQ ಕೋಟಾ ಅಂಡರ್ ಅಲ್ಲಿ ಸಿಗುತ್ತೆ. ಇಲ್ಲ ಅಂತಂದ್ರೆ ಬೇರೆ ಒಂದು ಕೋಟಾದಲ್ಲಿ ಸಿಕ್ಕಿ ನನಗೆ ಫೀಸ್ ತುಂಬಾ ಕಡಿಮೆ ಇದ್ರೆ ನಾನು ಏನ್ ಮಾಡೋದು ಅಂತ ನೀವು ಕೇಳಿದ್ರೆ, ನಿಮ್ದು ಎಷ್ಟು ಫೀಸ್ ಇರುತ್ತೋ ಅಷ್ಟು ಫೀಸ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ. ಉಳಿದಿರುವಂತಹ ಅಮೌಂಟ್ ನೀವೇನ್ ಪೇ ಮಾಡಿದ್ರೆ ಅದು ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ರೀಫಂಡ್ ಆದ್ರೆ ಆಗುತ್ತೆ. ಇಲ್ಲಿ ಇದು ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್. ಇನ್ನೊಂದು ಕ್ಯಾಟಗರಿ ಸ್ಟೂಡೆಂಟ್ಸ್ ಚಾಯ್ಸ್ 2 ನ ಸೆಲೆಕ್ಟ್ ಮಾಡಿ ಕೇವಲ ಒಂದು 40,000 ಅಥವಾ 35,000 ಪೇ ಮಾಡಿರ್ತಾರೆ. ಅವರು ಥರ್ಡ್ ರೌಂಡಿಗೆ ಹೋದಾಗ ಅವ್ರಿಗೆ ಬಂದ್ಬಿಟ್ಟು ಅಲ್ಲಿ 1,21,000 ಫೀಸ್ ಇರೋ ಕೋರ್ಸ್ ಫೀಸ್ ಇರುವಂತ ಕಾಲೇಜ್ ಸಿಕ್ತು ಅಂತ ಅಂದ್ರೆ 40,000 ಬಿಟ್ಟು ಉಳಿದಿರುವಂತ ಅಮೌಂಟ್ ನೀವು ಪೇ ಮಾಡಬೇಕಾಗುತ್ತೆ. ಓಕೆನಾ, ಇಲ್ಲಿ ಅಮೌಂಟ್ ಅಲ್ಲಿ ಯಾವುದೇ ತರಹದ ಮೋಸ ಆದ್ರೆ ಆಗೋದಿಲ್ಲ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ ರಿಪೀಟೆಡ್ ಟೈಮ್ಸ್ ನನಗೆ ಕೇಳಿದಾರೆ, ಸರ್ ನಾನು ಚಾಯ್ಸ್ 3 ಸೆಲೆಕ್ಟ್ ಮಾಡಿ 10,000 rupees ಕಾಶ್ ಅಂಡ್ ಡೆಪಾಸಿಟ್ ಪೇ ಮಾಡಿದ್ದೀನಲ್ವಾ, ಥರ್ಡ್ ರೌಂಡ್ ಅಲ್ಲಿ ನನಗೆ ಯಾವುದೇ ತರಹದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ನಾನು ಏನ್ ಮಾಡೋದು ಅಂತ ಹೇಳ್ಬಿಟ್ಟು, ಯಾವುದೇ ತರಹದ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದ್ರೆ ನೀವು ಪೇ ಮಾಡಿರುವಂತ ಕಾಶ್ ಅಂಡ್ ಡೆಪಾಸಿಟ್ 10,000 rupees ಆದ್ರೆ ನಿಮಗೆ ವಾಪಸ್ ಬರುತ್ತೆ. ಓಕೆನಾ, ಅಂಡ್ ಇನ್ನೊಂದು ಇಂಪಾರ್ಟೆಂಟ್, ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಅಥವಾ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಅಂತಂದ್ರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ ಕೋರ್ಸ್ ಫೀಸ್ ಅನ್ನ ಪೇ ಮಾಡಿದ್ರೆ ಮಾತ್ರ ಥರ್ಡ್ ರೌಂಡ್ ಗೆ ಎಲಿಜಿಬಲ್ ಇರ್ತಾರೆ. ಚಾಯ್ಸ್ 3 ಸೆಲೆಕ್ಟ್ ಮಾಡಿರುವಂತ ಸ್ಟೂಡೆಂಟ್ಸ್ ಕಾಶ್ ಅಂಡ್ ಡೆಪಾಸಿಟ್ ಅನ್ನ ಪೇ ಮಾಡಿರೋರು ಮಾತ್ರ ಥರ್ಡ್ ರೌಂಡ್ ಗೆ ಎಲಿಜಿಬಲ್ ಇರ್ತಾರೆ. ಓಕೆನಾ, ಇದು ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್. ಕೌನ್ಸಿಲಿಂಗ್ ರಿಲೇಟೆಡ್ ಬೇರೆ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.